ಮತ್ತೆ ಸದ್ದು ಮಾಡಿದ ರಾಗ, ಮತ್ತೆ ಎದ್ದ ಮ್ಯಾಚ್ ಫಿಕ್ಸಿಂಗ್. ಸುಳ್ಳು ಯಾವುದು, ಸತ್ಯ ಯಾವುದು? ಇದುವೇ ಈ ಹೊತ್ತಿನ ವಿಶೇಷ ದಿ ಟಾರ್ಗೆಟ್. ನಾನು ಶಂಶೀರ್ ಬುಡೋಳಿ. ದೇಶದ ರಾಜಕೀಯ ಅಂಗಳದಲ್ಲಿ ಲೋಕಸಭೆಯ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಮತ್ತೆ ಚರ್ಚೆಗೆ ಒಳಗಾಗಿದ್ದಾರೆ. ಇತ್ತ ಬಿಜೆಪಿ ಪಾಳೆಯ ರಾಘವ್ ವಿರುದ್ಧ ಮುಗಿಬಿದ್ದು ಆಕ್ರೋಶ ವ್ಯಕ್ತಪಡಿಸ್ತಾ ಇದೆ. ಅಂದಹಾಗೆ ರಾಹುಲ್ ಗಾಂಧಿ ಹೇಳಿಕೆ ನೀಡಿದ ಆ ಮಾತಿನಲ್ಲಿ ಏನಿತ್ತು? ಇಲ್ಲಿದೆ ಡೀಟೇಲ್ಸ್. ಅಷ್ಟಕ್ಕೂ ಕಾಂಗ್ರೆಸ್ ನೇತಾರ ಹಾಗೂ ಲೋಕಸಭೆಯ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಹೇಳಿದಂತಹ ಮಾತು ಕೇವಲ ಇಲ್ಲಿ ಮಾತಾಗಿ ಕಾಣಲ್ಲ, ಅದೊಂದು ಗಂಭೀರವಾದಂತಹ ಆರೋಪ. ಹೀಗಾಗಿ ಇವರ ಆರೋಪಕ್ಕೆ ಪ್ರತ್ಯಾರೋಪ ಕೂಡ ವ್ಯಕ್ತ ಆಗ್ತಾ ಇದೆ. 2024ರಲ್ಲಿ ಮಹಾರಾಷ್ಟ್ರದಲ್ಲಿ ನಡೆದಿದ್ದ ವಿಧಾನಸಭೆಯ ಚುನಾವಣೆಯಲ್ಲಿ ಮ್ಯಾಚ್ ಫಿಕ್ಸಿಂಗ್ ಆಗಿತ್ತು ಎಂಬಂಥ ಆರೋಪವನ್ನು ಪುನರ್ ಉಚ್ಚರಿಸಿರುವ ಕಾಂಗ್ರೆಸ್ ನೇತಾರ ಹಾಗೂ ಲೋಕಸಭೆಯ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರು ಮುಂದೆ ಬರಲಿರುವ ಬಿಹಾರ ಚುನಾವಣೆಯಲ್ಲಿ ಹೇಗೆ ಆಗುತ್ತೆ ಎಂದು ಭವಿಷ್ಯವನ್ನ ಹೇಳಿದ್ದಾರೆ. ಜೊತೆಗೆ ಬಿಜೆಪಿ ಎಲ್ಲಿ ಸೋಲು ಅನುಭವಿಸುವ ಸ್ಥಿತಿ ಇದೆಯೋ ಅಲ್ಲೆಲ್ಲ ಹೀಗೆ ಆಗಲಿದೆ ಎಂದು ಆರೋಪ ಕೂಡ ಮಾಡಿದ್ದಾರೆ. ಇದರ ಬೆನ್ನಲ್ಲೇ ಕಾಂಗ್ರೆಸ್ ಪಕ್ಷ ಕೂಡ ಪ್ರತಿಕ್ರಿಯೆ ನೀಡಿದ್ದು ಮಹಾರಾಷ್ಟ್ರ ಚುನಾವಣಾ ಪ್ರಕ್ರಿಯೆ ಬಗ್ಗೆ ಸ್ವತಂತ್ರವಾದಂತಹ ತನಿಖೆ ಆಗಬೇಕು ಎಂದು ಆಗ್ರಹಿಸಿದೆ. ಆದರೆ ಈ ಆರೋಪ ಮತದಾರರಿಗೆ ಮಾಡಿದ ಅಪಮಾನ ಎಂದು ಇತ್ತ ಬಿಜೆಪಿ ಖಂಡನೆ ವ್ಯಕ್ತಪಡಿಸಿದೆ. ಇನ್ನು ಚುನಾವಣಾ ಆಯೋಗ ಕೂಡ ರಾಹುಲ್ ಆರೋಪವನ್ನ ನಿರಾಕರಣೆ ಮಾಡಿದೆ. ಇದೇ ವೇಳೆ ಚುನಾವಣಾ ಆಯೋಗ ಅಧಿಕೃತವಾಗಿ ಪ್ರತಿಕ್ರಿಯೆ ನೀಡದೆ ಮೂಲಗಳು ಸ್ಪಷ್ಟನೆ ನೀಡಿರುವುದನ್ನು ಪ್ರಶ್ನೆ ಮಾಡಿರುವ ಅವರು, ಸಾಂವಿಧಾನಿಕ ಸಂಸ್ಥೆಯಾಗಿ ಅಧಿಕೃತ ಹೇಳಿಕೆ ನೀಡಿ ಸಹಿ ಇಲ್ಲದ ಟಿಪ್ಪಣಿ ಮೂಲಕ ಸ್ಪಷ್ಟನೆ ಮೇಡ ತಿರುಚಲಾಗದ ಡಿಜಿಟಲ್ ಮತದಾರರ ಪಟ್ಟಿಯನ್ನು ಪ್ರಕಟಿಸಿ ಮಹಾರಾಷ್ಟ್ರ ಚುನಾವಣೆಯ ಮತಗಟ್ಟೆಗಳ ಸಿಸಿಟಿವಿ ದೃಶ್ಯವನ್ನು ರಿಲೀಸ್ ಮಾಡಿ ಅಂತ ಅವರು ಆಗ್ರಹಿಸಿದ್ದಾರೆ. ಅಂದಹಾಗೆ ಈ ಬಗ್ಗೆ ರಾಹುಲ್ ಗಾಂಧಿ ಅವರು ಇಂಡಿಯನ್ ಎಕ್ಸ್‌ಪ್ರೆಸ್ಗೆ ಲೇಖನವನ್ನು ಬರೆದಿದ್ದಾರೆ. ಬಳಿಕ ಆ ತಮ್ಮ ಲೇಖನವನ್ನು ಎಕ್ಸ್ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ. ಅದರಲ್ಲಿ ಮ್ಯಾಚ್ ಫಿಕ್ಸಿಂಗ್ ಅಂದರೆ ಪರಿಣಾಮ ಹೊರಬರುವ ಮೊದಲೇ ಅದರ ಫಲಿತಾಂಶವನ್ನು ತಮಗೆ ಅನುಕೂಲವಾಗುವಂತೆ ನೋಡಿಕೊಳ್ಳುವುದು. ಇದು ಪ್ರಜಾಪ್ರಭುತ್ವದ ಪಾಲಿಗೆ ವಿಷ. ಕಳೆದ ವರ್ಷದ ಮಹಾರಾಷ್ಟ್ರ ಚುನಾವಣೆ ಪ್ರಜಾಪ್ರಭುತ್ವವನ್ನು ತಿರುಚುವುದರ ನೀಲನಕ್ಷೆಯಾಗಿತ್ತು. ಚುನಾವಣಾ ಆಯೋಗವನ್ನು ಕೈವಶ ಮಾಡಿಕೊಂಡು ನಕಲಿ ಮತದಾರರನ್ನು ಸೇರಿಸಿ ಮತದಾನದ ಪ್ರಮಾಣವನ್ನು ಹೆಚ್ಚಿಸಿ ಬಿಜೆಪಿಗೆ ಗೆಲುವು ಬೇಕಾದಾಗ ನಕಲಿ ಮತಗಳನ್ನು ಬಳಸಿ ಸಾಕ್ಷ್ಯಗಳನ್ನು ಅಡಗಿಸಿ ಮ್ಯಾಚ್ ಫಿಕ್ಸಿಂಗ್ ಮಾಡಲಾಯಿತು ಹೇಗಂತ ರಾಹುಲ್ ಗಾಂಧಿ ಆರೋಪ ಮಾಡಿದ್ದಾರೆ. ಅದು ಪತ್ರಿಕೆಗೆ ಬರೆದಂತಹ ಲೇಖನದಲ್ಲಿ ಇವರು ಆರೋಪ ಮಾಡಿರುವಂಥದ್ದು. ಹೀಗಾಗಿ ಈ ಲೇಖನ ಇದೀಗ ಮತ್ತೊಮ್ಮೆ ಸದ್ದು ಮಾಡಿದೆ. 2024ರ ಮಹಾರಾಷ್ಟ್ರ ಚುನಾವಣೆಯಲ್ಲಿ ಬಿಜೆಪಿ, ಶಿಂದೆ, ಶಿವಸೇನೆ, ಅಜಿತ್ ಪವಾರ್ ಇವರ ಎನ್ಸಿಪಿ ಇರುವಂತಹ ಮಹಾಯುತಿ ಕೂಟ ಭರ್ಜರಿ ಜಯ ಕಂಡಿತ್ತು. ಕಾಂಗ್ರೆಸ್, ಶರದ್ ಪವಾರ್ ಎನ್ಸಿಪಿ, ಠಾಕ್ರೆ ಶಿವಸೇನೆ ಇರುವಂತಹ ಮಹಾವಿಕಾಸ್ ಅಘಾಡಿ ಮೈತ್ರಿಕೂಟ ಹೀನಾಯ ಸೋಲನ್ನ ಕಂಡಿತ್ತು. ಈ ಹಿಂದೆ ಕೂಡ ಅಮೆರಿಕ ಭೇಟಿ ವೇಳೆ ರಾಹುಲ್ ಮಹಾರಾಷ್ಟ್ರ ಚುನಾವಣೆಯಲ್ಲಿ ಭಾರಿ ಅಕ್ರಮ ನಡೆದಿತ್ತು ಎಂದು ಬಹಿರಂಗವಾಗಿ ಆರೋಪ ಕೂಡ ಮಾಡಿದರು. ಹಾಗಾದರೆ ರಾಹುಲ್ ಗಾಂಧಿ ಹೇಳುವಂತಹ ಪ್ರಕಾರ ಅಕ್ರಮ ಆಗಿದ್ದು ಹೇಗೆ? 2024ರ ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆಯಲ್ಲಿ ಅಕ್ರಮ ನಡೆದಿದೆ ಎನ್ನುವುದನ್ನು ಸಾಬೀತು ಮಾಡೋಕೆ ಕೆಲ ಅಂಶಗಳನ್ನು ರಾಹುಲ್ ಗಾಂಧಿ ಇಲ್ಲಿ ಉಲ್ಲೇಖ ಮಾಡಿದ್ದಾರೆ. ಅದ್ಯಾವುದು ಅಂತ ನಾವು ನೋಡೋದಾದರೆ, ಚುನಾವಣಾ ಆಯೋಗದ ಅಂಕಿಅಂಶಗಳ ಪ್ರಕಾರ 2019ರ ಚುನಾವಣೆಯ ವೇಳೆ 8.98 ಕೋಟಿ ಮತದಾರರ ನೋಂದಣಿ ಆಗಿತ್ತು, ಅಂದರೆ ರಿಜಿಸ್ಟರ್ ಆಗಿತ್ತು. ಇನ್ನು 2024ರ ಮೇ ತಿಂಗಳಲ್ಲಿ ಅದು 9.92 ಕೋಟಿಗೆ ರೀಚ್ ಆಗಿತ್ತು. ಇನ್ನು ಅದೇ ವರ್ಷ ಅಂದರೆ 2024ರ ನವೆಂಬರ್ನಲ್ಲಿ 9.70 ಕೋಟಿ ಆಗಿತ್ತು. 5 ವರ್ಷದಲ್ಲಿ 31 ಲಕ್ಷ ಮತದಾರರಷ್ಟೇ ಸೇರ್ಪಡೆಯಾಗಿದ್ದರೆ 2024ರಲ್ಲಿ ಕೇವಲ 5 ತಿಂಗಳಲ್ಲೇ 41 ಲಕ್ಷ ಜನರ ನೋಂದಣಿಯಾಗಿದೆ ಎಂದು ಅವರು ಉಲ್ಲೇಖ ಮಾಡಿರುವಂಥದ್ದು.
ಇದೇ ಮಧ್ಯೆ ಚುನಾವಣೆಯಲ್ಲಿ ಮತಗಳನ್ನು ಹೇಗೆ ಕದಿಯಲಾಯಿತು ಎನ್ನುವ ಮಾದರಿಯ ಕುರಿತು ಜನರಿಗೆ ಮಾಹಿತಿ ನೀಡುವುದಕ್ಕಾಗಿ ಅಥವಾ ಎಚ್ಚರಿಕೆ ನೀಡುವುದಕ್ಕಾಗಿ ಕಾಂಗ್ರೆಸ್ ಪಕ್ಷ ಇದೇ 12ಕ್ಕೆ ಮಹಾರಾಷ್ಟ್ರದಲ್ಲಿ ಪಂಜಿನ ಮೆರವಣಿಗೆ ನಡೆಸುತ್ತೆ. ಇಲ್ಲಿ ಮಾಡಿದಂತೆ ಬಿಹಾರ ಚುನಾವಣೆಯಲ್ಲಿಯೂ ಮತಗಳನ್ನು ಕದಿಯುವ ಮಾದರಿಯನ್ನು ಅನುಸರಿಸುವ ಯೋಜನೆ ರೂಪಿಸಲಾಗ್ತಾ ಇದೆ ಎಂದು ಮಹಾರಾಷ್ಟ್ರ ಕಾಂಗ್ರೆಸ್ ಅಧ್ಯಕ್ಷ ಹರ್ಷವರ್ಧನ್ ಸಪಕಾಲ್ ಇವರು ಕೂಡ ಗಂಭೀರವಾಗಿ ಆರೋಪ ಮಾಡಿದ್ದಾರೆ. ಇನ್ನು ರಾಹುಲ್ ಗಾಂಧಿ ಇವರ ಲೇಖನದ ಕುರಿತು ಪ್ರತಿಕ್ರಿಯೆ ನೀಡಿರುವ ಚುನಾವಣಾ ಆಯೋಗ ತಮ್ಮ ಪರವಾಗಿ ಜನರು ತೀರ್ಪು ನೀಡಿಲ್ಲ ಎಂಬಂತಹ ಕಾರಣಕ್ಕೆ ಆಯೋಗದ ಮೇಲೆ ಆಧಾರರಹಿತ ಆರೋಪ ಮಾಡುವುದು ಅಸಂಬದ್ಧ ಎಂದಿದೆ. ಯಾರೇ ಸುಳ್ಳು ಸುದ್ದಿ ಹರಡಿದರೂ ಅದು ಕಾನೂನಿಗೆ ತೋರುವ ಅಗೌರವ ಮಾತ್ರವಲ್ಲ, ಅವರ ಪಕ್ಷವೇ ನೇಮಕ ಮಾಡಿರುವ ಸಾವಿರಾರು ಪ್ರತಿನಿಧಿಗಳಿಗೆ ಮಾಡುವ ಅಪಮಾನ. ವಾಸ್ತವ ಅಂಶಗಳ ಕುರಿತು 2024ರ ಡಿಸೆಂಬರ್ನಲ್ಲಿಯೇ ಕಾಂಗ್ರೆಸ್ಗೆ ಪತ್ರ ಬರೆದಿದ್ದೇವೆ. ಆದರೆ ನಾವು ನೀಡಿದ ಸತ್ಯಾಂಶಗಳನ್ನು ನಿರ್ಲಕ್ಷ್ಯ ಮಾಡಿ ಮತ್ತೊಮ್ಮೆ ಅದೇ ಪ್ರಶ್ನೆಗಳನ್ನು ಎತ್ತುತ್ತಿದ್ದಾರೆ ಎಂದು ಅಧಿಕಾರಿಗಳು ಹೇಳಿರುವಂಥದ್ದು. 76 ಲಕ್ಷ ಹೆಚ್ಚುವರಿ ಮತದಾರರು ಎಂಬ ಆರೋಪ ಕೂಡ ವ್ಯಕ್ತ ಆಗಿರುವಂಥದ್ದು. ಇದಕ್ಕಾಗಿ ಚುನಾವಣಾ ಆಯೋಗ ಏನು ಹೇಳಿದೆ ಅಂದರೆ, ಮತದಾನದ ದಿನ ಬೆಳಗ್ಗೆ 7 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೆ 6.4 ಕೋಟಿ ಜನರು ತಮ್ಮ ಮತವನ್ನು ಚಲಾಯಿಸಿದ್ದಾರೆ. ಪ್ರತಿ ಗಂಟೆಗೆ ಸುಮಾರು 58 ಲಕ್ಷ ಮತದಾರರು ಮತದಾನವನ್ನು ಮಾಡಿದ್ದಾರೆ. ಇದೇ ಲೆಕ್ಕಾಚಾರದಲ್ಲಿ 1.16 ಕೋಟಿ ಮತದಾರರು ಮತದಾನದ ಕೊನೆ 2 ತಾಸಿನಲ್ಲಿ ಮತ ಚಲಾಯಿಸಿರಬಹುದು. ಹೀಗಾಗಿ 2 ಗಂಟೆಯಲ್ಲಿ 65 ಲಕ್ಷ ಮತದಾರರು ಮತದಾನ ಮಾಡುವುದು ಆ ದಿನದ ಸರಾಸರಿಗಿಂತ ಕಡಿಮೆ ಆದಂತಾಗಿದೆ ಅಂತ ಆಯೋಗ ಹೇಳಿರುವಂಥದ್ದು. ಇನ್ನು ಎಲ್ಲ ಮತಗಟ್ಟೆಯಲ್ಲಿಯೂ ಮತಗಟ್ಟೆ ಏಜೆಂಟರ ಮತ್ತು ಕಾಂಗ್ರೆಸ್ ಅಭ್ಯರ್ಥಿಗಳ ಅಥವಾ ಅವರ ಏಜೆಂಟರ ಸಮ್ಮುಖದಲ್ಲಿಯೇ ಮತದಾನ ನಡೆದಿದೆ. ಆಗಲೇ ಯಾಕೆ ಆ ಪಕ್ಷದ ಏಜೆಂಟರು ಪ್ರಶ್ನೆ ಮಾಡಿಲ್ಲ ಅಂತ ಆಯೋಗ ಪ್ರಶ್ನೆ ಮಾಡಿರುವಂಥದ್ದು. ಇನ್ನು ಮಹಾರಾಷ್ಟ್ರದಲ್ಲಿ ದೊಡ್ಡ ಮಟ್ಟದಲ್ಲಿ ಮತದಾರರ ಏರಿಕೆ ಆರೋಪವನ್ನು ಮಾಡಿರುವ ರಾಹುಲ್ ಗಾಂಧಿ ಅವರ ಆರೋಪಕ್ಕೆ ಪ್ರತಿಕ್ರಿಯೆ ನೀಡಿರುವ ಚುನಾವಣಾ ಆಯೋಗ 2019ರ ಚುನಾವಣೆ ಮತ್ತು 2024ರ ಚುನಾವಣೆ ಮಧ್ಯೆ ಮಹಾರಾಷ್ಟ್ರದಲ್ಲಿ 8.14% ಮತದಾರರು ಏರಿಕೆಯಾಗಿದ್ದಾರೆ. ಇದೇ ಅವಧಿಯಲ್ಲಿ ಜಾರ್ಖಂಡ್ನಲ್ಲಿ 13.4%, ಛತ್ತೀಸ್ಗಢದಲ್ಲಿ 9.93% ಮತದಾರರು ಏರಿಕೆಯಾಗಿದ್ದಾರೆ. 2018ರಿಂದ 2023ರ ಮಧ್ಯೆ ಮಧ್ಯಪ್ರದೇಶದಲ್ಲಿ 7.2%, ತೆಲಂಗಾಣದಲ್ಲಿ 16.6% ಮತದಾರರು ಏರಿಕೆಯಾಗಿದ್ದಾರೆ. ಇನ್ನು ಪಟ್ಟಿ ಸಿದ್ಧಗೊಂಡ ಬಳಿಕ ಪಟ್ಟಿಯಲ್ಲಿನ ಸಮಸ್ಯೆಗಳ ಕುರಿತು 9.77 ಕೋಟಿ ಮತದಾರರ ಪೈಕಿ ಕೇವಲ 89 ಜನರು ಜಿಲ್ಲಾ ಮ್ಯಾಜಿಸ್ಟ್ರೇಟರ್ನಲ್ಲಿ ಅರ್ಜಿ ಸಲ್ಲಿಸಿದರು. ಇವರ ಪೈಕಿ ಓರ್ವರು ಮಾತ್ರವೇ ಮುಖ್ಯ ಚುನಾವಣಾ ಮ್ಯಾಜಿಸ್ಟ್ರೇಟರ್ ಮುಂದೆ ಹಾಜರಾಗಿದ್ದಾರೆ. ಕಾಂಗ್ರೆಸ್ ಅಥವಾ ಯಾವುದೇ ಪಕ್ಷವು ಯಾವ ಆಕ್ಷೇಪವನ್ನು ಸಲ್ಲಿಸಿಲ್ಲ ಎಂದು ಚುನಾವಣಾ ಆಯೋಗ ಹೇಳಿರುವಂಥದ್ದು. ಹೀಗಾಗಿ ರಾಹುಲ್ ಗಾಂಧಿ ಒಂದು ಇಂಗ್ಲಿಷ್ ಪತ್ರಿಕೆಯಲ್ಲಿ ಬರೆದಂತಹ ಲೇಖನಕ್ಕೆ ದೇಶದ ರಾಜಕೀಯ ಪಡಸಾಲೆಯಲ್ಲಿ ಹಲವಾರು ಆರೋಪ ಪ್ರತ್ಯಾರೋಪ ಬರ್ತಾ ಇದೆ. ಕೆಲವರು ಅದನ್ನು ಸಮರ್ಥನೆ ಮಾಡ್ತಾ ಇದ್ದಾರೆ. BJP ಪಕ್ಷ ತಾವು ಎಲ್ಲಿ ಸೋಲ್ತೀವಿ ಆ ರಾಜ್ಯದಲ್ಲಿ ಮ್ಯಾಚ್ ಫಿಕ್ಸಿಂಗ್ ಮಾಡುತ್ತೆ ಎಂಬಂತಹ ಆರೋಪವನ್ನು ರಾಹುಲ್ ಗಾಂಧಿ ಮಾತ್ರವಲ್ಲ ಸಾರ್ವಜನಿಕರು ಕೂಡ ಮಾಡ್ತಾ ಇದ್ದರು. ಇದೀಗ ರಾಹುಲ್ ಗಾಂಧಿ ಅದರ ಕುರಿತಾಗಿ ಬಹಿರಂಗವಾಗಿ ಒಂದು ಮಾಧ್ಯಮದ ಮೂಲಕ ಹೇಳಿಕೆಯನ್ನು ನೀಡಿರುವಂಥದ್ದು ಬಹಳಷ್ಟು ಚರ್ಚೆಗೆ ಒಳಗಾಗಿರುವಂಥದ್ದು. ಒಟ್ನಲ್ಲಿ ದೇಶದ ರಾಜಕೀಯ ಪಡಸಾಲೆಯಲ್ಲಿ ಎಲೆಕ್ಷನ್ ಮ್ಯಾಚ್ ಫಿಕ್ಸಿಂಗ್ ಹೆಸರಲ್ಲಿ ವಿವಾದ ಚರ್ಚೆ ಆಗ್ತಾ ಇರುವುದು ಹೊಸ ಬೆಳವಣಿಗೆ. ಮುಂದೆ ಈ ವಿಚಾರದಲ್ಲಿ ಏನಾಗುತ್ತೆ, ಯಾವ ತೀರ್ಪು ಪಡೆಯುತ್ತೆ ಎನ್ನುವುದು ಬಹಳಷ್ಟು ಕುತೂಹಲ ಮೂಡಿಸಿದೆ. ಇದುವೇ ಈ ಹೊತ್ತಿನ ವಿಶೇಷ. ನಿರಂತರವಾಗಿ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್, ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ. ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸಿಕೊಡಬೇಕು. ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು. ನಿಮ್ಮ ಮನೆಯವರಲ್ಲೂ ಹೇಳಬೇಕು. ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನ ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು. ನೀವು ಶಕ್ತಿಯನ್ನು ಕೊಡಿ, ನಾವು ಸತ್ಯವನ್ನ ಕೊಡ್ತೇವೆ. ಥ್ಯಾಂಕ್ ಯು.